ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನವೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಗಣ್ಯರಿಗೆ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಯ ಕರ್ನಾಟಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಗೂ ನಮ್ಮ ಆತ್ಮೀಯ ನಾಗರಿಕ ಬಂಧುಗಳು, ಸ್ನೇಹಿತರುಗಳು, ಅಕ್ಕತಂಗಿಯರು ಎಲ್ಲರಿಗೂ ಕೂಡ ಮೊದಲನೇದಾಗಿ ನನ್ನ ನಮಸ್ಕಾರಗಳು. ಹಲವಾರು ಲೆಕ್ಕ ಇಲ್ಲದಷ್ಟು ಕಾರ್ಯಕ್ರಮಗಳು ಮಾಡಿದಂತಹ ನಮ್ಮ ಜಯಪ್ರಕಾಶ್ ಗೌಡರು ಇದನ್ನ ಉದ್ಘಾಟನೆ ಮಾಡಿ ಬಹಳಷ್ಟು ವಿಷಯನ ಅವ್ರು ಹೇಳಿದ್ದಾರೆ. ನಾವು ಏನು ಅದ್ರ ವಿಚಾರ ಹೇಳ್ಬೇಕಾಗಿಲ್ಲ. ಅವ್ರಿಗೆ ನಾನು ಮೊದಲೇ ಹೇಳ್ಬೇಕು ಅಂದ್ರೆ ಅವ್ರಿಗೆ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಮತ್ತೆ ನನ್ನೆಲ್ಲ ಪ್ರಮುಖವಾದ ಘಟ್ಟ ಏನಂತಂದ್ರೆ, ಇವತ್ತೇನು ಇಲ್ಲಿ ನೂತನ ಅಧ್ಯಕ್ಷರಾಗಿ ನೇಮಕ ಆದ್ರೋ ಅವ್ರಿಗೆ ಹೃದಯದಿಂದ ತುಂಬು ಹೃದಯದ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನ ಅವ್ರಿಗೆ ನಾನು ಸಲ್ಲಿಸ್ತೇನೆ. ಶುದ್ಧ ಗಾಳಿ ತಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಅಲ್ವಾ? ನೋಡಿ, ನಿಮ್ಮ ಅಕ್ಕಪಕ್ಕ, ಮನೆ ಪಕ್ಕ, ನೀರಲ್ಲಿ, ಕಾಲುವೆ ಪಕ್ಕ, ಅಲ್ಲಿ ಇಲ್ಲಿ ಯಾರಾದ್ರೂ ಪ್ಲಾಸ್ಟಿಕ್ ಕಟ್ಟಿ ಹಾಕ್ತಾರೆ ಅಂದ್ರೆ ನೀವು ಪ್ರಶ್ನೆ ಮಾಡಿ, ಗೊತ್ತಿಲ್ಲದ ತರ ಹೋಗ್ಲೇಬೇಡಿ. ನೀವು ಪ್ಲಾಸ್ಟಿಕ್ ಬಂದ್ರೆ ಸಮಸ್ಯೆ. ಹಾಗಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜನ ನಿರ್ಮಾಣ ಮಾಡ್ಬೇಕು ಅಂತ ನಾವು ನಿಂತಿರ್ತಕ್ಕಂಥವ್ರು. ಪರಿಸರದಲ್ಲಿ ನಾವು ಹಿಂದೆ ಇದ್ದೀವಿ, ಅದಕ್ಕೆ ಆ ಪರಿಸರನ ಕಾಪಾಡ್ಕೊಳ್ಳಿ. ಶುದ್ಧವಾದ ಗಾಳಿ ಬರುತ್ತೆ. ಸಮಾಜದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ತಡೆಯುವಂತ ಕೆಲಸವನ್ನ ನೀವೆಲ್ಲರೂ ಮಾಡ್ಬೇಕು. ಪ್ರಶ್ನೆ ಮಾಡಿ, ನೀವೇನ್ ಬೇರೇನೂ ಮಾಡಬೇಡಿ. ನಮ್ದು 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಒಂದು ಏಕರೂಪ ಸಮಾನ ಶಿಕ್ಷಣ ನೀತಿ ಅಂದ್ರೆ ನೀವು ನೋಡಿರ್ಬೋದು. ICS, ಸ್ಟೇಟ್ ಸಿಲೆಬಸ್, ಸೆಂಟ್ರಲ್, ಈ ತರ ಎಲ್ಲ ಸಿಲೆಬಸ್ಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಒಬ್ಬ ಕಂಡಕಾಯಿ ಮಾರೋ ಮಗನಿಗೂ, ಒಬ್ಬ ಮಧ್ಯಮ ವರ್ಗದನಿಗೂ, ಒಬ್ಬ IAS ಆಫೀಸರ್ಗೂ, ಒಬ್ಬ ರಾಜಕಾರಣಿ ಶ್ರೀಮಂತನಿಗೂ ಕೂಡ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿಯ ಶಿಕ್ಷಣ ಸಿಕ್ಕಿ ಅನ್ನೋದು ನಮ್ಮ ಅಜೆಂಡಾ. ಇದು ನಮ್ದು ಏಕರೂಪ ಸಮಾನ ಶಿಕ್ಷಣ ನೀತಿ ಜಾರಿ ಆಗಬೇಕು ಅಂತೇಳಿ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಪರಿಸರದ ಹೆಸರಿನಲ್ಲಿ ಮರಗಳನ್ನ ಮಾರಣ ಹೋಮ ಮಾಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಗುಡ್ಡಗಳನ್ನ ಕಡಿತಾ ಇದಾರೆ. ಇನ್ನೊಂದ್ ಕಡೆ ಏನು ಈ ಕೊರೆನ ಕೊರಿತಾ ಇದ್ದಾರೆ. ಇವೆಲ್ಲ ಮಾಡಿದ್ರೆ ನೀವು ಮೊನ್ನೆ ನೋಡಿದ್ರೆ ವಯನಾಡಲ್ಲಿ, ಕಾರವಾರದಲ್ಲಿ ಎಲ್ಲ ಗುಡ್ಡಗಳೆಲ್ಲ ಕಳ್ಸ್ಕೊಂಡೋದು. ಇದೆಲ್ಲ ಯಾರ ಮೇಲೆ ಬೀಳ್ತಾ ಇರೋದು? ದುಷ್ಪರಿಣಾಮ ನಮ್ಮ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು. ಅಲ್ಲಿ ಯಾವ ಜಾತಿ ಅಂತ ಗೊತ್ತಿಲ್ಲ ಅಧ್ಯಕ್ಷರೇ. ಅಲ್ಲಿ ಏನು ವಯನಾಡಲ್ಲಿ ಒಂದು 300-400 ಜನನ ಶವಗಳನ್ನ ಊತ ಹಾಕಿದ್ರು. ತೊಡೆ ಒಂದ್ ಕಡೆ, ಕಾಲೊಂದ್ ಕಡೆ. ನೀವ್ ಯೋಚನೆ ಮಾಡಿ, ನಾವು ಈ ಸಮಾಜದಲ್ಲಿ ಅದನ್ನ ತಡಿಬೇಕಾ ಬೇಡವಾ ಅಂತೇಳಿ. ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ ನಾವು ನಿರ್ವಹಿಸಬೇಕು ಅಂತ. ಹಾಗಾಗಿ ಸಂಘಟನೆಗೆ ಬಂದರು. ನೋಡಿ, ಯಾವುದೇ ಸಂಘಟನೆ ಬಂದು ಅಲ್ಲಿ ವೃತ್ತಿ ಇರಬೇಕು, ಪ್ರವೃತ್ತಿ ಎರಡು ಇರಬೇಕು. ವೃತ್ತಿ ಸಂಸಾರವನ್ನ ಕಾಪಾಡೋದಕ್ಕೆ ಅಂದ್ರೆ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಬಂಧು ಬಳಗ, ತಂದೆ ಎಲ್ಲರನ್ನು ಕಾಪಾಡ್ಬೇಕಲ್ಲ. ಇದನ್ನ ಕಾಪಾಡೋದಕ್ಕೆ ನಮ್ಗೆ ವೃತ್ತಿ ಇರಬೇಕು. ಆದ್ರೆ ಪ್ರವೃತ್ತಿ ಸಮಾಜವನ್ನ ಕಾಪಾಡಬೇಕು. ಸಮಾಜ ಮುಖಿಯಾಗಿ ಸಮಾಜವನ್ನ ಕಾಪಾಡಿದಾಗ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ. ಯಾಕೆಂದ್ರೆ ಈ ಸಮಾಜ ಏನಿದೆ ಇದು ಒಬ್ಬ ಮನುಷ್ಯ ಸಂಘಜೀವಿ, ಒಂಟಿ ಜೀವಿ ಅಲ್ಲ. ಅವನು ಒಂಟಿಯಾಗಿ ಏನು ಮಾಡೋದಕ್ಕಾಗೋದಿಲ್ಲ. ಅವನು ಸಂಘಜೀವಿಯಾಗಿ ಇರಬೇಕು. ಯಾಕಂದ್ರೆ ಅವನಿಗೆ ಸ್ವಲ್ಪ ಆರೋಗ್ಯ ಹುಷಾರ್ ತಪ್ತಾ ಅವನಿಗೆ ವೈದ್ಯರು ಬೇಕು, ಅವನಿಗೆ ಎಜುಕೇಶನ್ ಬೇಕಾ ಟೀಚರ್ಗಳು ಬೇಕು, ಅವ್ನಿಗೆ ಏನೇ ತೊಂದರೆಗಳಾದ್ರೆ ಸ್ನೇಹಿತರುಗಳು ಬೇಕಾಗುತ್ತೆ. ಹೀಗೆ ನಮಗೆ ಗೊತ್ತಿಲ್ಲದೇನೆ ನಾವು ಒಂದು ಸಮಾಜದ ಪರಿವಾರದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಎಲ್ಲರ ಸಮಸ್ಯೆ ನಮ್ಮ ಸಮಸ್ಯೆ ಅಂತ ಅನ್ಕೋಬೇಕು. The person should have the empathy. Empathy means the person who understands the feelings of others ಅಂತ. ಯಾವ ವ್ಯಕ್ತಿ ಬೇರೆಯವ್ರ ನೋವನ್ನ ತಿಳ್ಕೊತಾನೋ ಅವನೇ ನಿಜವಾದ ವ್ಯಕ್ತಿತ್ವ. ನನಗ್ ನೋವಾದಾಗ ಮಾತ್ರ ನೋವು, ಬೇರೆಯವ್ರಿಗೆ ನೋವಾದ್ರೆ ನೋವಲ್ಲ ಅಂತಲ್ಲ. ಹಾಗಾಗಿ ಕನ್ನಡ ಸಾಹಿತ್ಯ, ಕಲೆ, ಸಂಸ್ಕೃತಿ, ಈ ಏನು ಆರೋಗ್ಯ, ಶಿಕ್ಷಣ, ಪರಿಸರ ಅಂತಿದೆ, ಆ ಪರಿಸರ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕಾರ್ಯಗಳ ಮುಖಾಂತರ
ಪ್ರಚಾರವನ್ನು ಕೊಡ್ತಿದ್ದಾರೆ. ಅದರಲ್ಲಿ ಕೆಲವು ಅಭಿಯಾನಗಳನ್ನ ನಾನು ಕೂಡ ನೋಡ್ತಾ ಇದ್ದೀನಿ ವೈಯಕ್ತಿಕವಾಗಿ. ಏನು ಪ್ಲಾಸ್ಟಿಕ್ ಮುಕ್ತ ಸಮಾಜವನ್ನ ನಾವು ನಿರ್ಮಾಣ ಮಾಡಬೇಕು. ಎಲ್ಲರಿಗೂ ಕೂಡ ಏಕರೂಪ ಶಿಕ್ಷಣ ನೀತಿಯನ್ನ ಜಾರಿಗೊಳಿಸ್ಬೇಕು. ಎಲ್ಲರಿಗೂ ಕೂಡ ಈ ಒಂದು ರಾಷ್ಟ್ರದ ಈ ಒಂದು ಕನ್ನಡದ ಭಾಷೆಯ ಅಭಿಮಾನವನ್ನ ಬೆಳೆಸ್ಬೇಕು ಅಂತ ಹೇಳಿ ನಾರಾಯಣ ಅವರು ಹಗಲು ರಾತ್ರಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅವರ ಜವಾಬ್ದಾರಿಯನ್ನ ಈಗ ನಿಮ್ಗಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸಂಘಟನೆ ಒಬ್ಬ ನಾಯಕ ಆಗಕ್ ಸಾಧ್ಯ ಇಲ್ಲ, ಎಲ್ಲರೂ ನಾಯಕರೇ ಆಗ್ಬೇಕು. ಆಗ ಮಾತ್ರ ಆ ಪರಿಷತ್ ಆಗ್ಲಿ ಅಥವಾ ಸಂಘಟನೆ ಆಗ್ಲಿ ಉತ್ತಮವಾದ ರೀತಿಯಲ್ಲಿ ಹೋಗುತ್ತೆ. ಹಾಗಾಗಿ ಅವರ ಜವಾಬ್ದಾರಿ ಏನಿತ್ತು ಆ ಜವಾಬ್ದಾರಿಯನ್ನ ನಿಮಗ್ ಕೊಡ್ತಾ ಇದ್ರೆ ಅದರ ಅರ್ಥ ನೀವು ನಾಯಕರೇ ಅಂತ ಹೇಳಿ. ಅಲ್ಲಿ ಅವ್ರು ಮಾತ್ರ ನಾಯಕರಲ್ಲ, ನೀವು ನಾಯಕರೇ. ಯಾಕಂದ್ರೆ ಎಲ್ಲರಿಗೂ ಕೂಡ ಒಂದೊಂದು ಕ್ಷೇತ್ರದ ಜವಾಬ್ದಾರಿಯನ್ನ ಕೊಡ್ತಾ ಇದ್ದಾರೆ. ಹೊಸದಾಗಿ ಆಯ್ಕೆ ಆಗ್ತಾ ಇರ್ತಕ್ಕಂಥ ಈ ಶಾಖಾ ಅಧ್ಯಕ್ಷಗಳೇನಿದ್ದೀರಾ, ನೀವು ಮುಂದಿನ ಈ ಒಂದು ಪರಿಷತ್ಗೆ ದೊಡ್ಡ ಶಕ್ತಿಗಳಾಗ್ಲಿ ಅಂತೇಳಿ ತಿಳಿಸ್ತಾ, ಶ್ರೀಯುತ ಸತ್ಯಮೂರ್ತಿರವರು ಉಪನ್ಯಾಸಕರು, ಮಹಾರಾಣಿ ಮಹಿಳಾ ಕಾಲೇಜು ಮೈಸೂರು, ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ನಿಯೋಜಿತ ಅಧ್ಯಕ್ಷರುಗಳು ತಮ್ಮ ತೋರ್ಬೆರಳನ್ನ ಎಡಗಡೆ ಇಟ್ಟು ಮುಂದೆ ಇಡಿ. ಜಯ ಕರ್ನಾಟಕ ಪರಿಷತ್ ಸದಸ್ಯನಾದ ನಾನು ಭಾರತದ ಸಂವಿಧಾನದ ನಿಯಮದಂತೆ ಸ್ಥಾಪಿತವಾಗಿರುವ ಜಯ ಕರ್ನಾಟಕ ಪರಿಷತ್ ಧ್ಯೇಯ, ಉದ್ದೇಶ, ಸಿದ್ಧಾಂತ ಮತ್ತು ಸಂವಿಧಾನಕ್ಕೆ ಬದ್ಧನಾಗಿದ್ದು ಪರಿಷತ್ತನ್ನು ಕಟ್ಟಿ ಬೆಳೆಸಲು ಎಲ್ಲಾ ರೀತಿಯಿಂದ ಕಾಳಜಿ ವಹಿಸಿ ಸಮಾಜದ ಉದ್ಧಾರಕ್ಕಾಗಿ, ರೈತರ ಏಳಿಗೆಗಾಗಿ, ಮಹಿಳೆಯರ ಸಮಾನತೆಗಾಗಿ, ಆರೋಗ್ಯದ ಹಿತಕ್ಕಾಗಿ, ಪರಿಸರ ಉಳಿಸುವುದಕ್ಕಾಗಿ, ಸಮಾನತೆಯ ಶಿಕ್ಷಣಕ್ಕಾಗಿ ಸರ್ವರು ನನ್ನ ಕುಟುಂಬದವರೆಂದು ಸಮಾನತೆಯಿಂದ ನೋಡಿಕೊಳ್ಳುತ್ತೇನೆ ಮತ್ತು ಈ ನಾಡಿನ ನೆಲ, ಜಲ, ಭಾಷೆ ಮತ್ತು ಸಂಸ್ಕೃತಿಗೆ ಧಕ್ಕೆ ಉಂಟಾದಾಗ ಹೋರಾಟ ಕಟ್ಟಿ ಕನ್ನಡಿಗನ ಬದುಕು ಹಸನಾಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಷ್ಟೇ ಅಲ್ಲದೆ ಎಲ್ಲ ಧರ್ಮದವರನ್ನು, ಎಲ್ಲ ಜಾತಿಯವರನ್ನು ಮತ್ತು ಎಲ್ಲ ಭಾಷಿಕರನ್ನು ಸಮಾನತೆಯಿಂದ ನಡೆಸಿಕೊಂಡು ನನ್ನ ಶಕ್ತಿಗೂ ಮೀರಿ ಜೈ ಕರ್ನಾಟಕ ಪರಿಷತ್ತಿನ ಅಭ್ಯುದಯಕ್ಕೆ ಶ್ರಮಿಸುತ್ತೇನೆಂದು ನನ್ನ ಆತ್ಮಪೂರ್ವಕವಾಗಿ ಕಾಯ, ವಾಚ, ಮನಸ ಕನ್ನಡ ತಾಯಿಯ ಮೇಲೆ ಪ್ರಮಾಣ ಮಾಡುತ್ತೇನೆ. ಜೈ ಕರ್ನಾಟಕ. ಯಾಕೆಂದ್ರೆ ಭಾಷೆ ಅನ್ನುವಂಥದ್ದು ಇದೆಯಲ್ಲ, ಕೇವಲ ಅದು ಶಬ್ದಗಳ ರೂಪ ಅಲ್ಲ, ಅದೊಂದು ನಮ್ಮ ಬದುಕು, ಅದು ನಮ್ದೊಂದು ಜೀವನ, ಅದು ನಮ್ದೊಂದು ಬಾಳ್ವೆ. ಅದು ಒಂದು ಭಾಷೆ ಸಾಯಿತು ಅಂತ ಹೇಳಿದ್ರೆ ನಾವು ಸತ್ತಂಗೆ ಅಂತೇಳಿ, ಮನುಷ್ಯ ಸತ್ತಾಗಿ ಅಂತೇಳಿ. ಅದರಿಂದ ಪ್ರತಿಯೊಬ್ಬನು ಕೂಡ ತನ್ನ ತನ್ನ ಭಾಷೆಯನ್ನು ಉಳಿಸ್ಕೊಳ್ಳುವ, ಬೆಳೆಸ್ಕೊಳ್ಳುವ ಕೆಲಸವನ್ನ ಮಾಡಿಕೊಂಡೇ ಬಂದಿದ್ದಾನೆ. ಹಾಗಾಗಿ ಇವತ್ತು ಕನ್ನಡ ಭಾಷೆ ಅನ್ನುವಂಥದ್ದನ್ನ ಒಂದು ನಾವು ಭುವನೇಶ್ವರಿಯ ಪ್ರಸಾದದಿಂದ ಬಂದಿರತಕ್ಕಂಥದ್ದು ಅಂತ ಅನ್ಕೊಂಡು ಆರಾಧನೆ ಮಾಡ್ತಾ ಇದ್ದೇವೆ, ಜಪಿಸ್ತಾ ಇದ್ದೇವೆ. ಆ ಭಾಷೆಗೆ ತೊಂದರೆ ಆಗದಾಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಉಟ್ಕೊಂಡೋದ್ರಿಂದ ಹಲವಾರು ಸಂಘಟನೆಗಳು ನಾಡು ನುಡಿಗಾಗಿ ಉಟ್ಕೊಂಡಂತದ್ದನ್ನ ನಾವು ಕಾಣ್ತೇವೆ. ಇವೆಲ್ಲ ಒಂದು ಸಂದರ್ಭದಲ್ಲಿ, ಯಾಕೆಂದ್ರೆ ಒಂದು ದೇಶ ವಿಭಜನೆಗೊಂಡಂತಹ ಸಂದರ್ಭದಲ್ಲಿ, ದೇಶ ಒಟ್ಟಾಗುವ ಸಂದರ್ಭದಲ್ಲಿ ನಮ್ಮ ಜನರು ಏನ್ ಕಂಡುಕೊಂಡ್ರು ಅಂತಂದ್ರೆ, ಯಾಕೆ ನಾವೆಲ್ಲ ಪರಕೀಯರಿಗೆ ತುತ್ತಾರು ಅಂತ ಹೇಳಿದ್ರೆ ನಮ್ಮಲ್ಲಿ ಒಮ್ಮತ ಇರಲಿಲ್ಲ, ಭಾಷೆಯ ಬಗ್ಗೆ ಗೊಂದಲ ಇತ್ತು, ಗಡಿಗಳ ಬಗ್ಗೆ ಗೊಂದಲ ಇತ್ತು. ಈ ಎಲ್ಲ ಅವುಗಳನ್ನ ತೊಡೆದಾಕದಾಗ ಮಾತ್ರ ನಾವೆಲ್ಲ ಒಂದು ಅಂತಂದಾಗ ಮಾತ್ರ ಹೊರಗಿನ ಶತ್ರುಗಳನ್ನ ನಾವು ಒದ್ದು ಓಡಿಸುವಂತ ಶಕ್ತಿಯನ್ನು ಪಡ್ಕೊಳ್ತೇವೆ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಪಡ್ಕೊಂಡು, ಹಾಗಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ಒಟ್ಟಾದಂತ ನಾವು ದೇಶ ಒಂದು, ಭಾಷೆ ಒಂದು, ದೇಶ ಒಂದು, ನಾವೆಲ್ಲರೂ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಹಿಂದೂಗಳು ಅನ್ನುವಂತ ಒಂದು ಘೋಷವಾಕ್ಯದ ಮೂಲಕ ಇಡೀ ಭರತಖಂಡ ಒಟ್ಟಾಗುವ ಒಂದು ಪರಿಯನ್ನು ಕಂಡುಕೊಂಡು, ಆ ಒಟ್ಟಾಗುವ ಸಂದರ್ಭ ಬರ್ತಾ ಇದ್ದ ಹಾಗೇನೆ ದೇಶ ಭಾಷೆಗಳ ಬಗ್ಗೆಯೂ ಕೂಡ ಜನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಯ್ತು, ನಮ್ಗೇನೋ ಸ್ವಾತಂತ್ರ್ಯ ಬರ್ತದೆ ನಿಜ, ಆದ್ರೆ ನಮ್ಮದೇ ಒಂದು ಸಂಸ್ಕೃತಿ ಇದೆಯಲ್ಲ,
ನಮ್ಮದೇ ಒಂದು ಭಾಷೆ ಇದೆಯಲ್ಲ, ನಮ್ಮದೇ ಒಂದು ಪ್ರದೇಶ ಇದೆಯಲ್ಲ, ನಮ್ಮದೇ ಒಂದು ಗಡಿ ಇದೆಯಲ್ಲ, ಇವುಗಳಿಗೆ ಏನು ಮಾಡೋದು ಅನ್ನುವಂಥದ್ದನ್ನ ಮಾಡಿದಾಗ ಆಗ ಇಂತಹ ಸಂಘಟನೆಗಳು ಕರ್ನಾಟಕದಲ್ಲಿ ಕರ್ನಾಟಕ ಸಂಘದಂತ ಸಂಸ್ಥೆಗಳು ಉಟ್ಕೊಂಡು ಇಲ್ಲಿಯ ನಾಡುನುಡಿಗೆ ಬದ್ಧವಾದ, ಹಾಗೆಯೇ ಅನಂತರ ಅದಕ್ಕೆ ಧಕ್ಕೆ ಬಂದಾಗ ಅನೇಕ ಹೋರಾಟಗಳನ್ನ ಮಾಡುವಂತ ಜನ ನಮ್ಮಲ್ಲಿ ಉಟ್ಕೊಂಡ್ರು. ಮೊದಲಿಗೆಲ್ಲ ಏನಿತ್ತು ಅಂತಂದ್ರೆ ಮನೆ ಹೋಗಲಿ ಮಠ ಹೋಗಲಿ ದೇಶ ಮಾತ್ರ ಉಳಿಯಲಿ ಎನ್ನುವಂತ ಒಂದು ಘೋಷವಾಕ್ಯ ಇತ್ತು. ಹಾಗಾಗಿ ಇವತ್ತು ಕೂಡ ಜೈ ಕರ್ನಾಟಕ ಪರಿಷತ್ತು ಇಟ್ಕೊಂಡಿರುವಂತ ಸೈದ್ಧಾಂತಿಕ ಹಿನ್ನೆಲೆ ಇದೆಯಲ್ಲ, ಒಂದು ಸಿದ್ಧಾಂತ ಇದೆಯಲ್ಲ, ಅದು ಯಾವತ್ತೂ ಕೂಡ ಬದಲಾವಣೆ ಆಗುದಿಲ್ಲ. ಅದಕ್ಕೆ ಸೇರ್ಪಡೆ ಆಗ್ತಾ ಹೋಗುತ್ತೆ ಹೊರತು ವ್ಯಕ್ತಿಗಳು, ಆದ್ರೆ ಸಿದ್ಧಾಂತ ಬದಲಾವಣೆ ಆಗುದಿಲ್ಲ. ಹಾಗಾಗಿ ನಾವು ಇವತ್ತು ನಾರಾಯಣ್ ಅವರು ಹಾಗೆ ಅವರ ಸಹ ಸಂಘಟಕರು ಎಲ್ಲರೂ ಸಮಾನವಾಗಿ ಈ ವೇದಿಕೆಯಲ್ಲಿ ಈ ಸಂಘಟನೆಯಲ್ಲಿ ಚಿಂತನೆ ಮಾಡೋದನ್ನ ನಾನು ನೋಡಿದ್ದೀನಿ. ಪ್ರತಿ ವಾರಕ್ಕೊಮ್ಮೆ ಸೇರುವ ಸಭೆಯಲ್ಲಿ ಒಂದೊಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದರ ಬಗ್ಗೆ ಚರ್ಚಿಸಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಎಲ್ಲರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಅದರ ನಂತರ ಮುಂದಿನ ವಾರದ ಸಭೆ, ಮತ್ತೊಂದು ಸುತ್ತಿನ ಶಾಖಾ ಘಟಕದ ಪ್ರಾರಂಭ, ಮತ್ತೊಂದು ಚಿಂತನೆ, ಹೀಗೆ ಮುಂದುವರಿತಾ ಬರ್ತಾ ಇರುವಂತದ್ದನ್ನ ವಿಶೇಷವಾಗಿ ನಾನು ಈ ಸಂಘಟನೆಯಲ್ಲಿ ಕಂಡಿರುವಂತದ್ದು. ಮತ್ತೊಮ್ಮೆ ಎಲ್ಲರ ಮುಖವನ್ನು ನೋಡ್ತಾ ಇದ್ರೆ ನನಗೆ ಕಾವೇರಿ ನದಿ ನೀರಿನ ವಿಷಯವಾಗಿ ಪ್ರಾಧಿಕಾರದ ಆದೇಶಗಳನ್ನ ವಿರೋಧಿಸಿ ಮಾಡಿದಂತ ರೈತ ಹಿತರಕ್ಷಣಾ ಸಮಿತಿಯ ವತಿಯಿಂದ ನಡೆದಂತ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗಿಗಳಾಗಿದ್ದು, ಪ್ರತಿನಿತ್ಯ ನೀವು ಆ ವೇದಿಕೆಯನ್ನ ನಮ್ಮ ಮನೆ ಅಂತ ಭಾವಿಸಿದ್ದು, ಆಮೇಲೆ ನೀವು ತಂದುಕೊಟ್ಟಂತ ಒಂದು ಪ್ರೀತಿ, ಆ ಒಂದು ಹೋರಾಟಕ್ಕೆ ಕೊಟ್ಟಂತ ಬೆಂಬಲ, ಊಟ ಉಪಚಾರದಿಂದ ಹಿಡಿದು ಎಲ್ಲರ ಮನಸ್ಸನ್ನ ನೀವಲ್ಲಿ ಕೊಟ್ಟು ಗೌರವಿಸಿದ್ದು, ಉಪವಾಸವನ್ನು ಕೂಡ ಕೈಗೊಂಡಿದ್ದು, ನಿಜವಾಗ್ಲೂ ಕೂಡ ಅದನ್ನ ನಾವಿವತ್ತು ವೇದಿಕೆಯಲ್ಲಿ ನೆನೆಸ್ಕೊಳ್ಳೇಬೇಕಾಗತ್ತೆ. ಹೆಣ್ಣು ಮಕ್ಕಳು ಪುರುಷರು ಎಲ್ಲರೂ ಸಮಾನವಾಗಿ ಸಂಖ್ಯೆನ ಲೆಕ್ಕನೆ ಹಾಕಕ್ಕಾಗಲ್ಲ. ಆ ರೀತಿ ಬಂದಂತ ಸಾಗರದ ರೀತಿನಲ್ಲಿ ಕೊಟ್ಟಂತ ಗೌರವ ಅದು ಯಾವತ್ತೂ ಈ ನೆಲ ಮಂಡ್ಯ ಮರೆಯೋ ಹಾಗೆ ಇಲ್ಲ. ಅಂದ್ರೆ ನಮ್ಗೆ ಜನಿಸ್ದು ಒಂದು ಗಂಡಸ್ರದ್ದು ಬಲ ಬೇಕಿಲ್ಲ ಅಂದ್ರೆ ನಾವೇನು ಮಾಡಕ್ ಆಗಲ್ಲ. ಅವರು ತೇರು ಹೇಳ್ಕೊಂಡ್ರು ನಾವು ತೇರು ಎಳಿಯಕ್ ಹೋಗ್ತೀವಿ. ಈ ಒಂದು ಸಂಘಟನೆಯಲ್ಲಿ ಮಹಿಳೆಯರು ತುಂಬಾ ಹೌದು ಸರ್, ಹಂಗೆ ಆಗೋದು ಇಲ್ಲ ಸರ್, ಅದಾಗಿದೆ. ನಾನ್ ಬಂದ್ರೆ ಎಲ್ರು ಬರ್ತಾರೆ, ಲೇಡೀಸ್ ಒಂದ್ ಜನ ಸೇರ್ಕೊಂಡ್ರೆ ಎಲ್ರು ನಮ್ ಜೊತೆ ಹಿಂದೆ ಬರ್ತಾರೆ. ನಾನ್ ಸ್ವಲ್ಪ ಆ ಕಡೆ ಹೊಟ್ಟೋದು ಇನ್ ಮುಂದೆ ನಡ್ಸ್ಕೊಂಡು ಹೋಗ್ತಾರೆ ಅಂತ ನನ್ನ ಭಾವನೆ. ಈ ತರ ಸಂಘಟನೆ ನಾವು ಹಲವಾರು ಮಾಡ್ಕೊಂಡು ಹೋಗಿದೀವಿ. ಮತ್ತೆ ಈ ವೃದ್ಧಾಪ್ಯ ವೇತನ ಏನೇನಾದ್ರಾಗೆ ಇದ್ರೆ ಅದ್ರಲ್ಲಿ ಒಬ್ರು ತಾಲೂಕು ಅವರು ಒಬ್ರು ಮೆಂಬರ್ ಆಗಿದ್ದಾರೆ, ಅವ್ರು ನೋಡ್ಕೋತಾರೆ ಮಹಿಳೆಯರ್ದು ಯಾರ್ಯಾರಿಗೆ ಸರಿಯಾಗಿ ಪೆನ್ಷನ್ ಬರ್ತಿರಲ್ಲ. ಈ ತರ ಸೇವೆ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಮತ್ತೆ ಮಕ್ಕಳು ಯಾರು ಸ್ಕೂಲ್ಗೆ ಹೋಗಿಲ್ಲ, ಇವಾಗ ಗೌರ್ಮೆಂಟ್ ಶಾಲೆನೂ ಅಟೆಂಡ್ ಮಾಡಿ ಅಲ್ಲಿ ಪುಸ್ತಕ ಮಾತ್ರ ಕೊಟ್ಟಿದ್ರು, ರೀಡರ್ಸ್ ಇದ್ರ ಮಾತ್ರ ಟೆಕ್ಸ್ಟ್ ಬುಕ್, ನೋಟ್ ಬುಕ್ಗೆಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಬುಕ್ಸ್ ಕೊಟ್ಟಿದ್ದೀವಿ. ಒಂದು ಮುಸ್ಲಿಂ ಶಾಲೆಗೂ ಹೋಗಿ ಅಲ್ಲಿ ಅಟೆಂಡ್ ಮಾಡಿ ಈ ತರ ಸೇವೆ. ನಾವು ನಿಮ್ದು ಸೇವೆಗಳು ಕೇಳಿದ್ರೆ ನನ್ಗೆ ಅಯ್ಯೋ ಹೌದು ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ದು ಅವ್ರು ಹೇಳ್ದಂಗೆ ಅಳಿಲು ಸೇವೆಗಳನ್ನ ನಾವು ತಾಲೂಕಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ ಮುಂದಕ್ಕೆ ನಿಮ್ದೆಲ್ಲ ನೋಡಿದಾಗ ನಮ್ದು ರಾಜ್ಯ ಮಟ್ಟದಲ್ಲಿ ಮತ್ತೆ ಜಿಲ್ಲೆ ಮಟ್ಟಲ್ಲೇ ನಾನು ಸೇರಿಸಿ ಮಾಡ್ಬೇಕು ಅಂತ ಆಸೆ ಇದೆ. ಜೈ ಕರ್ನಾಟಕ ಪರಿಷತ್ತು ಇವತ್ತು ಕಾರ್ಯಕ್ರಮನ ಆಯೋಜನೆಗೊಂಡಿದ್ದು, ಮಂಡ್ಯ ನಗರದ 35 ವಾರ್ಡ್ಗಳಲ್ಲಿ 22 ವಾರ್ಡ್ಗಳ ಶಾಖಾ ಘಟಕ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೊಸದ ಹಾಗೆ ಹುರಿಗೊಳ್ಳುವ ಗುರಿತಾಗುವ ಕನ್ನಡ. ಕುರಿತೋದದ ಪರಿಣತ ಮತಿ ಅರಿತವರಿಗೆ ಹೊಂಗೊಡ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ. ಪಡುಗಡಲಿನ ತೆರೆಗಳಂತೆ ಹೆಡೆಬಿಚ್ಚುತ ಮೊರೆಯುವ ಸಹ್ಯಾದ್ರಿಯ ಶಿಖರದಂತೆ. ಜೈ ಕರ್ನಾಟಕ ಪರಿಷತ್ತು ಇನ್ನು ಅದ್ಭುತವಾಗಿ ಜಾಸ್ತಿ ಹೆಚ್ಚೆಚ್ಚು ಬೆಳೀಲಿ, ಇನ್ನು ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು ಜಾಸ್ತಿ ಆಗಲಿ, ಒಂದು ಸಂಘಟನೆ ದೊಡ್ಡದಾಗಿ ಬೆಳೀಲಿ ಅದ್ಭುತವಾಗಿ ಅಂತ ಹೇಳ್ತಾ ಒಂದು ನಾಡು, ನುಡಿ, ಕಲೆ, ಸಂಸ್ಕೃತಿ, ಪರಿಸರ, ಶಿಕ್ಷಣ, ಆರೋಗ್ಯ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿರುತ್ತೇವೆ. ಇದರಲ್ಲಿ ಯಾವುದೇ ಲೋಪದೋಷ ಕಂಡು ಬಂದಲ್ಲಿ, ಜನರಿಗೆ ಅನ್ಯಾಯವಾಗುವುದು ಕಂಡು ಬಂದಲ್ಲಿ ಅದನ್ನು ಖಂಡಿಸಿ ಅದಕ್ಕೆ ನ್ಯಾಯ ದೊರಕಿಸಿಕೊಡುವ ಉದ್ದೇಶದಿಂದ ನಮ್ಮ ಜೈ ಕರ್ನಾಟಕ ಪರಿಷತ್ತು ಬಹಳ ಸತತವಾಗಿ ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದೆ.
ಇದರಿಂದ ಒಳ್ಳೊಳ್ಳೆ ಮಾಹಿತಿ ಸಿಗ್ತಾ ಇದೆ. ನಾವು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅಂತ ಇತ್ತೀಚೆಗೆ ತಗೊಂಡಿರೋಂಥ ಅಭಿಯಾನದಲ್ಲಿ ಇದು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಮಂಡ್ಯದಲ್ಲಾಗ್ಬೋದು ಮತ್ತು ಬೇರೆ ಜಿಲ್ಲೆಗಳಲ್ಲಾಗ್ಬೋದು, ತಾಲೂಕುಗಳಲ್ಲಾಗ್ಬೋದು, ಏನಾದರೂ ಅಡೆತಡೆಗಳಿದ್ರೆ ನಾವೆಲ್ಲರೂ ನಿಮ್ಮ ಒಂದು ಇದಕ್ಕೆ ನಾವು ಸ್ಪಂದಿಸ್ತೇವೆ. ಸೊ ಅದು ನಾಡು ನುಡಿ ಪರಿಷತ್ತು ವಿದ್ಯೆ ಆರೋಗ್ಯ ಎಲ್ಲ ಅದೇ ಅಂತ ಗೊತ್ತಾದ ಮೇಲೆ ನನಗೆ ಭಾಳ ಇಷ್ಟ ಆಯಿತು. ಆ ಇಷ್ಟ ಆದ್ರಿಂದ ನಾನು ಯಾಕೆ ದೇಶ ಸೇವೆ ಮಾಡಬಾರ್ದು, ಜನಗಳ ಸೇವೆ ಯಾಕೆ ಮಾಡಬಾರ್ದು ಅಂಥೇಳಿ ಈ ಸಂಸ್ಥೆಗೆ ನಾನು ಕೂಡ ಸ್ವಲ್ಪ ಪದಾರ್ಪಣೆ ಇಟ್ಟು ಒಂದು ಹೆಲ್ತ್ ಅವೇರ್ನೆಸ್ನ ನಾನು ಇಲ್ಲಿ ತೊಡಗಿಸ್ಕೊಂಡು ಜನಗಳಿಗೆ ಮನವರಿಕೆ ಮಾಡ್ತಾ ಇದ್ದೀನಿ. ಧೈರ್ಯ ತುಂಬಿ ಎಲ್ಲ ನಮಗೆ ತಿಳುವಳಿಕೆ ಹೇಳಿ ತುಂಬ ಒಳ್ಳೆ ದಾರಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಒಬ್ಬ ಮಹಿಳೆ ಅಷ್ಟು ಸುಲಭ ಅಲ್ಲ. ಮನೆಯಿಂದ ಆಚೆ ಬಂದು ನಾವು ಸಮಾಜ ಸೇವೆ ಮಾಡ್ತೀವಿ ಅಂದರೆ ತುಂಬ ಕಷ್ಟ ಇದೆ. ಹಾಗಾಗಿ ಅವರ ಕೆಲವು ಮಾರ್ಗದರ್ಶನಗಳು ಕೆಲವು ಕೆಲಸಗಳು ನಮ್ಮ ಮನೆಯವರಿಗೆ ನಮಗೆ ತುಂಬ ಇಷ್ಟ ಆಗಿ ನಾವು ಅವರ ಜೊತೆ ಕೈಗೂಡಿ ತುಂಬ ಕೆಲಸಗಳನ್ನು ನಾವು ಮಾಡುತ್ತಿದ್ದೇವೆ. ಜೈ ಕರ್ನಾಟಕ ಪರಿಷತ್ಗೆ ನಾನು ಸಂಘಟಿತನಾಗಿದ್ದೇನೆ. ಇದರ ಉದ್ದೇಶ ನಾಡು ನೆಲ ಜಲ, ಪಶ್ಚಿಮ ಘಟ್ಟಗಳಲ್ಲಿ ನಮ್ಮ ಕಾಡನ್ನು ಉಳಿಸಿ ನಾಡನ್ನು ಬೆಳೆಸಬೇಕಾಗ್ತಿದೆ. ಆ ಉತ್ತರದಲ್ಲಿ ನಾವು ಸಮಾಜ ಸೇವೆ ಇದನ್ನು ಮಾಡಬೇಕಾದ್ರೆ ಕನ್ನಡ ಬಗ್ಗೆ ಸಂಘಟಿತರಾಗಿ ಹೋರಾಟ ಮಾಡಬೇಕಾದ್ರೆ ಒಂದು ಸಂಘಟನೆ ಬೇಕು. ಆ ಸಂಘಟನೆಯಿಂದ ಏನು ಬೇಕಾದರೂ ಮಾಡ್ಬೋದು. ಒಬ್ಬರು ಏನು ಮಾಡೋಕ್ಕಾಗಲ್ಲ, ಒಬ್ಬರಿಂದ ಏನು ಸಾಗೋದು. ಈ ರೀತಿ ಹೇಳಿರೋ ಹಾಗೆ ನಾನು ನೌಕರನಿದ್ದು ನಿವೃತ್ತಿ ಹೊಂದ ಮೇಲೆ ನಾನು ಇದನ್ನು ಸಂಘಟನೆ ಬಗ್ಗೆ ನಾವು ತಿಳಿದುಕೊಂಡಾಗ ನಾವ್ಯಾಕೆ ಇದರಲ್ಲಿ ಬರಬಾರ್ದು, ನಾವ್ಯಾಕೆ ಸಂಘಟನೆ ಒತ್ತು ಕೊಡಬಾರ್ದು ಅಂತೇಳಿ ನಾವು ಇದರ ಭಾಗಿಯಾಗಿದ್ದೀವಿ. ಹಾಗಾಗಿ ನಾವಿದು ಯಾವತ್ತೂ ಸಹ ನಾವು ಇದಕ್ಕೆ ಉತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಹಾಗೆ ಈ ಕನ್ನಡ ಅಂತ ಬಂದಾಗ ನಾವು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋದು ಒಂದು ಹೆಸರು ನಾಣ್ಣುಡಿಯಂತೆ ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಇದೆಲ್ಲವನ್ನು ನಾವು ಮೂಲಭೂತ ಒಂದು ಭಾಷೆಯಾಗಿ ಮೂಲಭೂತ ಹಕ್ಕಾಗಿ ನಾವಿವತ್ತು ಹೋರಾಟ ಮಾಡಲೇಬೇಕಾಗಿದೆ. ಕನ್ನಡವನ್ನು ಉಳಿಸ್ಬೇಕು, ಕನ್ನಡವನ್ನು ಬೆಳೆಸಬೇಕು. ಹಾಗಾಗಿ ಇವತ್ತು ಈ ಒಂದು ಜೈ ಕರ್ನಾಟಕ ಪರಿಷತ್ನ ಆದರೆ ಈ ಒಂದು ಸಂಘಟನೆ ಎಲ್ಲ ವರ್ಗದ ಎಲ್ಲ ಜನರ ಹಾಗೆ ಎಲ್ಲ ರೀತಿಯ ಸೌಲಭ್ಯಗಳು ಹಾಗೆ ಎಲ್ಲ ರೀತಿಯ ಕಷ್ಟಗಳಿಗೆ ನೆರವಾಗುವಂಥ ಈ ಒಂದು ಜೈ ಕರ್ನಾಟಕ ಪರಿಷತ್ ಬಹಳ ಉನ್ನತ ಮಟ್ಟದಲ್ಲಿ ಕೊಂಡೊಯ್ತಾ ಇರುವ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣವರು. ಈ ನಾರಾಯಣರವರ ಮುನ್ನಡೆಯಲ್ಲಿ ನಾವು ಕೂಡ ಕೈ ಜೋಡಿಸಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲು ನಾವು ಇಚ್ಛಿಸಿ ಈ ಒಂದು ಸಂಘಟನೆಗೆ ಬಂದಿದೆ. ನನಗೆ ಪರಿಸರ ಅಂದರೆ ತುಂಬ ಇಷ್ಟ. ಆ ಪರಿಸರವನ್ನು ನಾವು ಸ್ವಚ್ಛವಾಗಿಡಬೇಕು ಮತ್ತು ಪರಿಸರವನ್ನು ಕಾಪಾಡಬೇಕು ಅಂತ ನನ್ನ ಒಂದು ಗುರಿ. ನಾನು ಅದರಲ್ಲಿ ಓಡಾಡಬೇಕು ಅಂತ ನನಗೆ ತುಂಬ ಇಷ್ಟ ಇದೆ. ಹಾಗಾಗಿ ನಾನು ಆ ಪರಿಸರಕ್ಕೋಸ್ಕರ ನಾನು ಈ ಜೈ ಕರ್ನಾಟಕ ಪರಿಷತ್ಗೆ ಸೇರ್ಕೊಂಡಿದ್ದೀನಿ. ಮತ್ತು ನಮ್ಮ ಜೈ ಕರ್ನಾಟಕ ಪರಿಷತ್ತಿನ ಎಲ್ಲ ಕಾರ್ಯಗಳಿಗೆ ಕೆಲಸಗಳಿಗೆ ಬದ್ಧನಾಗಿದ್ದು ಯಾವುದೇ ಚ್ಯುತಿ ಬರದ ರೀತಿ ನಡೆದುಕೊಳ್ಳುತ್ತೇನೆ. ಪರಿಸರದ ಬಗ್ಗೆ, ಆರೋಗ್ಯದ ಬಗ್ಗೆ, ಶಿಕ್ಷಣದ ಬಗ್ಗೆ ನಾನು ಒಂದು ಅವಕಾಶ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋಕ್ಕೆ ಒಂದು ಜೈ ಕರ್ನಾಟಕ ಪರಿಷತ್ಗೆ ಸೇರ್ಕೊಂಡಿರ್ತೀನಿ. ಈ ಸಂಘದಲ್ಲಿ ಎಲ್ಲರೂ ದೊಡ್ಡ ದೊಡ್ಡ ಹಿರಿಯ ನಾಯಕರುಗಳು, ಹಿರಿಯ ಸದಸ್ಯರುಗಳು ಎಲ್ಲ ಇದ್ದಾರೆ. ಇದರಲ್ಲಿ ಪ್ರತಿ 35 ವಾರ್ಡ್ನಲ್ಲೂ ಒಬ್ಬೊಬ್ಬರು ಅಧ್ಯಕ್ಷರನ್ನು ಚುನಾಯಿಸಿ ಅವ್ರನ್ನ ಸೆಲೆಕ್ಟ್ ಮಾಡಿ ಒಳ್ಳೆ ನುಡಿ ನಡೆಯುವಂಥ ಒಂದು ಜನಗಳ ಸಂಘರ್ಷದ ಜೊತೆ ಬೆಳೀತಾ ಇದೆ. ಇದಕ್ಕೆ ನನ್ನ ಹೃತ್ಪೂರ್ವಕವಾದ ಒಂದು ವಂದನೆಗಳನ್ನ ತಿಳಿಸ್ತೇನೆ. ಆದರೆ ನಾವು ಸುಮ್ಮನೆ ಹೋಗಿ ಈ ಒಂದು ಕಾರ್ಯವನ್ನು ನಿರ್ವಹಿಸಲು ಸಾಧ್ಯವಿಲ್ಲ. ಈ ನಮ್ಮ ಒಂದು ಜೈ ಕರ್ನಾಟಕ ಪರಿಷತ್ ವತಿಯಿಂದ ನಾವು ಈ ಕಾರ್ಯ ಚಟುವಟಿಕೆಗಳನ್ನು ಮಾಡಬಹುದು. ಈ ಜೈ ಕರ್ನಾಟಕ ಪರಿಷತ್ತಿನಲ್ಲಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈಗ ನಾವು ಏಕರೂಪ ಶಿಕ್ಷಣ ಮಾಡಬೇಕು ಎಲ್ಲ ಕಡೆ ಅಂತ ಹೇಳಿ ನಾವು ಧ್ವನಿಗೂಡಿಸಿದ್ದೀವಿ. ಹಾಗೆ ಎಲ್ಲ ನಮ್ಮ ವಾರ್ಡ್ಗಳಲ್ಲಿ ಆಗುವ ಕಸ ವಿಲೇವಾರಿಯಾಗಲಿ ಅಥವಾ ನಮ್ಮ ಸೈಟ್ಗಳ ಒತ್ತುವರಿಯಾಗಲಿ ಹಾಗೂ ಡೆಂಗು ಇರೋದರಿಂದ ಎಲ್ಲ ಮೋರಿಗಳು ಇದನ್ನು ಸ್ವಚ್ಛತೆಗೊಳಿಸುವ ಕಾರ್ಯಕ್ರಮಗಳಾಗಲಿ, ಹಾಗೆ ಪ್ಲಾಸ್ಟಿಕ್ಕನ್ನು ಬಳಸದಿರಲು ಎಲ್ಲರಿಗೂ ಕರೆ ಕೊಟ್ಟು ಇಂದಿಗೂ ಕೂಡ ಮುಂದೆ ಕೂಡ ಹೋರಾಡ್ತಾನೆ ಬರ್ತೀವಿ. ಇದು ಸಮಾಜದಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನ ಮಾಡುವಂತಹ ಒಂದು ದಾಪುಗಾಲಿಟ್ಟಿದೆ. ಅದ್ರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಅಂತೇಳಿ ಮತ್ತು ಏಕರೂಪ ಶಿಕ್ಷಣ ಜಾರಿಗೆ ತರುವತ್ತ
ನಾವು ಸರ್ಕಾರಕ್ಕೆ ಎಚ್ಚರ ವಹಿಸಿದ್ದೀವಿ. ಅದರಲ್ಲಿ ಕಠಿಣ ಕ್ರಮ ತಗೋಬೇಕು ಅಂತೇಳಿ, ಅದೊಂದು ಏಕ ಸಮಾನತೆ ಆಗಬೇಕು ಅಂತನ್ನುವಂಥ ಒಂದು ಮಾಹಿತಿಯನ್ನು ಸಹ ನಾವು ಈ ಪರಿಷತ್ ವತಿಯಿಂದ ತರ್ತಾ ಇದ್ದೀವಿ. ಮತ್ತು ಇದರಿಂದ ತುಂಬ ಅನುಕೂಲ ಆಗಲಿದೆ. ಯಾವುದೇ ಸಂಘಟನೆ ಯಾವುದೇ ಇದಕ್ಕೆಲ್ಲ ಕರೆದರೂ ನಾವು ಎಲ್ಲ ಬಯಸಿ ಒಂದು ಜವಾಬ್ದಾರಿಯನ್ನು ನಮ್ಮ ಜೈ ಕರ್ನಾಟಕ ಪರಿಷತ್ತು ನೂತನ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಮಾಡಿದರೆ ತುಂಬ ಸಂತೋಷವಾಗಿದೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಹಸಿಗೋಡೆಯ ಹರಳಿನಂತೆ ಹುಸಿ ಹೋಗದ ಕನ್ನಡ, ಹೊಸದ ಹಾಗೆ ಹುರಿ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜೈ